ಹೇಳ್ತೀನಿ ರೈಟ್ ಪಾರ್ಟಿಂದ. ಫಸ್ಟ್ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ಡಿಸೈನು. ಇವಾಗ ಲೆಫ್ಟ್ ಆಯಿತು, ರೈಟ್ ಪಾರ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಮತ್ತೆ ಹೋಮಿಗೆ ಹೋಗ್ಬೇಕು. ಇದು ಓಕೆ ಕೊಡ್ರಿ, ಹೋಮಿಗೆ ಹೋಗ್ರಿ, ಗ್ರಾಫ್ ತೊಗೊಳ್ಳಿ, ಗ್ರಾಫ್ ತಗೊಂಡು ಫ್ರೇಮ್ ಸೈಜ್ ಸೆಲೆಕ್ಟ್ ಮಾಡಿರಿ ಫಸ್ಟ್, ಸೈಜ್ ಇದು ಓಕೆನಾ. ಆಮೇಲೆ ನೀವು ಸೈಜ್ ಏನಾದ್ರು ಇನ್ಕ್ರೀಸ್ ಮಾಡಿದರೆ ಅದು ಕೂಡ ಬರೆದಿಟ್ಕರಿ, ಎಲ್ಲದು ಸೈಜು ಮತ್ತು ಡಿಸೈನ್ ನಂಬರ್ ಬರೆದಿಟ್ಕರಿ. ಆಮೇಲೆ ಸೈಜ್ ಇನ್ಕ್ರೀಸ್ ಮಾಡಿದರೆ ಇನ್ಕ್ರೀಸು, ಡಿಕ್ರೀಸ್ ಮಾಡಿದರೆ ಡಿಕ್ರೀಸ್, ಅದು ಮಾಡಿಬಿಟ್ಟು ಓಕೆ ಕೊಡೋದು. ಓಕೆ ಕೊಟ್ರೇ ಅದಾಗುತ್ತೆ, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕು. ಇದು ನೋಡಿರಿ ಈ ಕಡೆ ಐತೆ ನಮ್ಮ ಡಿಸೈನ್, ಆ ಕಡೆ ಮಗ್ಳು ಐತೆ ಅನ್ಕರಿ ಅಪೋಸಿಟ್. ಅವಾಗ ಏನು ಮಾಡ್ಬೇಕಂದ್ರೆ ಇದನ್ನ ಈ ಥರ ಉಲ್ಟಾ, ಓಕೆನಾ. ಉಲ್ಟಾ ಸೀದಾ ಮಾಡೋಕ್ಕೋಸ್ಕರ ಇದು ಓಕೆನಾ. ಇದು ಬಲಗಡೆ ಐತೆ, ಈಗ ರೈಟ್ ಐತೆ, ಲೆಫ್ಟ್ ಮಾಡ್ಬೇಕಂದ್ರೆ ಇದು ಓಕೆನಾ. ಇದು ಸೇಮ್ ಡಿಸೈನ್ ಒಂದಕ್ಕೆ ಬ್ಯಾಕ್ ಎರಡಕ್ಕೂ ಬರುತ್ತೆ ಅಂತ ಇರ್ತಾವೆ ಒಂದೊಂದು ಡಿಸೈನ್ಸ್, ಅದಕ್ಕೆ ಯೂಸ್ ಮಾಡೋದು ಇದು ಓಕೆನಾ. ಈ ಕಡೆ ಇದ್ದದ್ದು ಈ ಕಡೆ, ಈ ಕಡೆ ಇದ್ದದ್ದು ಈ ಕಡೆ ಹಾಕೋದು, ಇದು ಮೇಲೆ ಕೆಳಗೆ ಹಿಂಗೆ. ಈಗ ಫ್ರಂಟ್ ಪಾರ್ಟ್ ಹಾಕ್ತೀವಲ್ಲ ಅವಾಗ ಇದು ಯೂಸ್ ಆಗುತ್ತೆ ಓಕೆನಾ. ಈಗ ನಮ್ಮ ಡಿಸೈನ್ ಬೇಕಿರೋದು ಹಿಂಗೆ ಇಷ್ಟು ಓಕೆ. ಈ ಆಪ್ಷನ್ ಸೆಟ್ಟಿಂಗ್ ತೋರಿಸ್ತೀನಿ. ಆಮೇಲೆ ಕಲರ್ ಆಪ್ಷನ್ ಐತೆ. ಕಲರ್ ಆಪ್ಷನಲ್ಲಿ ನಾವು ಫಸ್ಟ್ ಯಾವ ಕಲರ್ ಕೊಡ್ತಾ ಇದ್ವಿ, ಪಿಂಕ್ ಕಲರ್ ಥ್ರೆಡ್ ಕೊಡ್ತಾ ಇದ್ವಿ. ಪಿಂಕ್ ಕಲರ್ ಇಲ್ಲಿ ಯಾವುದಿದೆ ಪಿಂಕ್ ಕಲರ್ ಮೇಲೆ ಸೆಲೆಕ್ಟ್ ಮಾಡೋದು, ಈ ಥರ ಒತ್ತಿದ್ರೆ ಸೆಲೆಕ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಎರಡೇ ಆಪ್ಷನ್ ಇದೆ. ಥ್ರೆಡ್ ಆಪ್ಷನ್ ಎಷ್ಟಿದಾವೆ ಅಂತ ತೋರ್ಸೋಕೆ ಇಲ್ಲಿರುತ್ತೆ. ಈ ಥ್ರೆಡ್ ಆಪ್ಷನ್ ಎಷ್ಟಿದಾವೆ, ಎರಡೇ ಇದಾವೆ. ಬೇರೆ ಡಿಸೈನ್ಸಿಗೆ ಬೇರೆ ಬೇರೆ ಇರ್ತಾವೆ, 3 to 4 5 ಹಂಗೆ. ಒಂದು ಇವಾಗ ನಾವು ಫಸ್ಟ್ ಯಾವ್ದು ಸೆಲೆಕ್ಟ್ ಮಾಡಿ ಪಿಂಕ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಯಾವ್ದು ಬೇಕು ನಮಗೆ, ಎಲ್ಲೋ ಬೇಕು, ಎಲ್ಲೋದ್ಮೇಲೆ ತೆಡ್ ಕೊಡೋದು ಈ ಥರ ಓಕೆ ಕೊಟ್ಟಿದ್ರೆ ಆಯ್ತು. ಈ ಥರ ಕಾಣಿಸುತ್ತೆ ನಮ್ಗೆ, ಅದು ಡಿಸೈನು ಅಂದಾಜಲ್ಲಿ ಕಾಣಿಸುತ್ತೆ ಓಕೆ. ಇದು ಓಕೆ ಕೊಡಬೇಕು. ಓಕೆ ಕೊಟ್ಟಾದಮೇಲೆ ಇಲ್ಲಿ ನೋಡಿ ಫ್ರೇಮ್, ಫ್ರೇಮ್ ಇದು ಎಲ್ಲಿ ಬರುತ್ತೆ ಅಂತ ಅಡ್ಜಸ್ಟ್ಮೆಂಟ್ ನೋಡೋದು ಇಲ್ಲಿ ಫಸ್ಟ್. ಈಗ ಓಕೆ ಅಂತ ಕೊಟ್ಟ ತಕ್ಷಣ ಎಲ್ಲಿ ಬರುತ್ತೆ ಅಂತ ಅಂದಾಜು ಇಷ್ಟು ನೋಡ್ತೀವಿ. ಇಲ್ಲಿ ಬೇಕಾಗಿಲ್ಲ ನಮ್ಗೆ, ಇಲ್ಲಿ ಬೇಕಾ ನಮಗೆ, ಇದು ಮೇನ್ ಇಂಪಾರ್ಟೆಂಟ್ ನಮಗೆ ಓಕೆನಾ. ಆವಾಗ ಹೋಗಿ ಗ್ರಾಫಿಗೆ ಮತ್ತೆ ಇಷ್ಟಿರುತ್ತಲ್ಲ, ಇಷ್ಟಾದಮೇಲೆ ಏನು ಮಾಡಬೇಕು, ಮತ್ತೆ ಗ್ರಾಫಿಗೆ ಹೋಗ್ಬೇಕು. ಗ್ರಾಫ್ ಎಲ್ಲಿರುತ್ತೆ, ಹೋಮಿಗೆ ಹೋಗಿ ಗ್ರಾಫಿಗೆ ಹೋಗಿ ಮತ್ತೆ ಈ ಸೈಡಿಗೆ ಹೋಗಿ ಕಳಿಸ್ಬೇಕು. ನಮ್ಗೆ ಇಲ್ಲಿ ಬರ್ತಾ ಇದ್ವಿ, ಇಲ್ಲಿಂದ ನೋಡಬೇಕು, ಇಲ್ಲಿ ನೋಡಬೇಕು, ಫ್ರೇಮು ನೋಡಬೇಕು, ಸ್ಕ್ರೀನ್ ನೋಡಬೇಕು, ಈ ಕಡೆ ಸರಿಸ್ಬೇಕು. ಹಿಡಿದ್ರಲ್ಲ ನೀವು, ಇದು ಲೆಫ್ಟ್ ರೈಟು ಬಟನ್ಸ್ ಇರ್ತಾವಲ್ಲ ಅವ್ನು ಕ್ಲಿಕ್ ಮಾಡಬೇಕು. ಮತ್ತು ಈಗ ಒಂದ್ಸತಿ ಚೆಕ್ ಮಾಡಬೇಕು ಓಕೆನಾ. ಇಲ್ಲಿ ಒಂದ್ಸತಿ ಚೆಕ್ ಮಾಡಿ ನೋಡಿ ಇದು ಎಲ್ಲಿ ಬಂದಿದೆ ಅಂತ ಇವಾಗ ಚೆಕ್ ಮಾಡಿರಿ. ಇದು ಇಲ್ಲಿ ಬೇಕಾಗಿಲ್ಲಲ್ಲ ನಮಗೆ, ಇಷ್ಟೇ. ಇನ್ನು ಫ್ರೇಮಲ್ಲಿ ಸ್ಕ್ರೀನಲ್ಲಿ ಸೆಟ್ ಮಾಡ್ಕೊಂಡು ಇಷ್ಟೇ, ಇನ್ನು ಬರಲ್ಲ. ಈಗ ಬರಲ್ಲ ಅಂದ ತಕ್ಷಣ ಏನು ಮಾಡಬೇಕು, ಮತ್ತೆ ಫ್ರೇಮ್ ಇನ್ನು ಓಪನ್ ಮಾಡಿಬಿಟ್ಟು ಸೆಟ್ಟಿಂಗ್ ಮಾಡಬೇಕು. ನಾವು ಕ್ಲಾತೇ ಅಡ್ಜಸ್ಟ್ ಮಾಡಬೇಕು. ಈ ಥರ ಅಡ್ಜಸ್ಟ್ಮೆಂಟ್ ಸ್ವಲ್ಪರಲ್ಲಿದ್ದರೆ ಇದರಲ್ಲಿ ಅಡ್ಜಸ್ಟ್ ಮಾಡೋದು, ಭಾಳ ಇತ್ತಂದರೆ ಕ್ಲಾತ್ ತೆಗೆದು ಬಿಟ್ಟು ಅಡ್ಜಸ್ಟ್ ಮಾಡಬೇಕು ಓಕೆನಾ. ಇದು ಈ ಥರ ಒಂದು ವೇಳೆ ನೀವು ಕ್ಲೋಸ್ ಮಾಡಿದೆ, ಫ್ರೇಮ್ ಬಟನ್ ಕ್ಲೋಸ್ ಮಾಡಿದೆ ಈ ಥರ ಬಿಟ್ಟರೆ ಅನ್ಕೋರಿ, ಇದು ಸಿಗಾಕೊಂಡು ಫ್ರೇಮ್ ಮುರಿಯೋ ಚಾನ್ಸಸ್ಸು ಇರುತ್ತೆ, ಡಿಸೈನ್ ಸ್ಕಿಪ್ ಆಗೋ ಚಾನ್ಸಸ್ಸು ಇರುತ್ತೆ ಓಕೆನಾ. ಇದನ್ನ ಯಾವಾಗಲೂ ನೀವು ಕ್ಲೋಸ್ ಮಾಡಿ, ಫಸ್ಟ್ ಇದನ್ನ ಕ್ಲೋಸ್ ಮಾಡಿಬಿಟ್ಟೆ ಕೆಲಸ ಮಾಡಬೇಕು ಓಕೆನಾ. ಫಸ್ಟ್ ಇವಾಗ ನೋಡಿರಿ, ಮತ್ತು ಮುಂದೆ ಎಲ್ಲಿಗೋ ನಮ್ಮ ಡಿಸೈನ್ಸ್ ಯಾವ ಥರ ಬರುತ್ತೆ, ಔಟ್ಲುಕ್ ಯಾವ ಥರ ನೋಡಬೇಕು. ಇದು ನಮ್ಮದು ಔಟ್ಲೈನ್ ಇದು ತೋರಿಸುತ್ತೆ. ಇಲ್ಲಿದೆ ನೋಡಿ ಬಟನ್, ಇನ್ನೊಂದು ನೋಡಿ ಫ್ಲವರ್ ಬಟನ್ ಕೆಳಗಡೆ ಈ ಬಟನ್ ಇದೆ, ಇದಕ್ಕೆ ಹೋಗ್ಬಿಟ್ಟು ಇದು ಔಟ್ಲುಕ್. ಈಗ ನೋಡಿ ನಮ್ಮ ಡಿಸೈನ್ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಅಂತ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ ನೋಡಿ. ಅದು ಒತ್ತಿದ ತಕ್ಷಣ ಇದು ನಾವು ನೋಡ್ಕೋಬೇಕು. ಫಸ್ಟ್ ಇದು ಮೇನ್ ಕೆಲಸ ಇದು ಮಾಡಬೇಕು, ಎಲ್ಲ ಮಾಡೋ ಮುಂಚೆ ಇದು ಮಾಡಬೇಕು ಓಕೆನಾ. ಇದನ್ನ ತೋರಿಸಿಲ್ಲ ಇಷ್ಟರೊಳಗೆ ನಮ್ಮ ಡಿಸೈನ್ ಬರುತ್ತೆ. ಈಗ ಮತ್ತು ಪರ್ಟಿಕ್ಯುಲರ್ ನಮಗೆ ಈ ಪಾಯಿಂಟೇ ಬೇಕು ಅಂತ ಎಡ್ಜಿಗೆ ನೋಡ್ಕೋಬೇಕಲ್ಲ, ಅವಾಗ ಏನು ಮಾಡ್ಬೇಕಂದ್ರೆ ಇದನ್ನ ಈ ಥರ ಸ್ಕಿಪ್ ಮಾಡ್ಕೊತ ಹೋಗ್ಬೇಕು. ದಾರ ಎಣ್ಣೆಗೆ ಬಿಡಬಾರ್ದು, ಇದು ಹ್ಯಾಂಡಲ್ ಕೆಳಗೆ ಇಳಿಸ್ಬಾರ್ದು, ಆ ಥರ ಅಲ್ಲದೆ ಈ ಥರ ಸ್ಕಿಪ್ ಮಾಡ್ತಾ ನೋಡಬೇಕು, ಈ ಥರ ಸ್ಕಿಪ್ ಮಾಡ್ತಾ ನೋಡಬೇಕು. ಇವಾಗ ಇಲ್ಲಿ ತೋರಿಸ್ತಾ ಇದ್ದೀವಿ, ಇಲ್ಲಿ ಬೇಕಾಗಿಲ್ಲ ನಮಗೆ,
ರೌಂಡ್ ಹಾಕೊಂಡಿರ್ತೀರಲ್ಲ ಅದ್ರ ಮೇಲೆ ಹೊಂಟೈತೆ ಇಲ್ಲ ಅಂತ ನೋಡ್ತೀವಿ. ಇದು ಇಲ್ಲಿ ಬೇಕಾಗಿಲ್ಲ, ನಮ್ಗೆ ಈ ಥರ ಕ್ಲಾತ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಈ ಥರ ಎಳೆದ್ಬಿಟ್ಟು ಕ್ಲಾತ್ ಈ ಪಾಯಿಂಟ್ ಇಲ್ಲಿ ಬರಬೇಕು ಅಂತ ಅಡ್ಜಸ್ಟ್ಮೆಂಟ್ ಈ ಥರ ಮಾಡಬೇಕು. ಕ್ಲಾತ್ ಎಳೆದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ?